I can't see this garbage shit. Oh. I want to go immediately to Bangalore. You want to go to immediately to Bangalore? Yeah. Okay. So. What is this nonsense people, yeah? Oh, you speak very good English, man. Yeah. One time I studied in London. Huh? You study in London, Yeah. One time. One Only. time. Which time? In my education time. ಎಜುಕೇಷನ್ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಡೇ 10 ನಮ್ಮ ಒಂದು ಮಹಾರಾಷ್ಟ್ರ ಮಾನ್ಸೂನ್ ಮಹಾರಾಷ್ಟ್ರ ಅಂತ ಏನು ಬಂದಿದ್ದೀವಿ, ಅದರ ಡೇ 10 ಇವತ್ತು. ಸೊ ನಾವು ನಿನ್ನೆ ಸ್ಟೇ ಆಗಿದ್ದು ನೋಡಿ ಹೋಟೆಲ್ ದೃಷ್ಟಿ AC ನಾನ್ AC ರೂಮ್ಸ್, ಒನ್ ಆಫ್ ದ ವರ್ಸ್ಟ್. ಇದು ನಾವಿರ್ತಕ್ಕಂಥದ್ದು ನೆರಲ್ ಅನ್ನೋ ಜಾಗದಲ್ಲಿ, ನೆರಲ್ ನಿಯರ್ ಬೈ ಟು ಮತಿರನ್ ಅನ್ನೋ ಒಂದು ಏನು ಹಿಲ್ ಸ್ಟೇಷನ್ ಇದೆ, ಅಲ್ಲಿದ್ದೀವಿ. ಸೊ ವರ್ಸ್ಟ್ ಅಂದರೆ ವರ್ಸ್ಟ್ ರೂಮ್ ಸ್ನೇಹಿತರೆ. ನೀವೇನಾದರೂ ಈ ಕಡೆ ಬಂದರೆ ದಯವಿಟ್ಟು ಈ ಒಂದು ಹೋಟೆಲಲ್ಲಿ ಇರಬೇಡಿ. ತುಂಬ ರೂಮ್ಸಲ್ಲಿ ಫುಲ್ಲು ಜಿರಳೆಗಳು, ಅದಾದಮೇಲೆ ಬಾತ್ರೂಮ್ ಕ್ಲೀನ್ ಇಲ್ಲ, ಅದಾದಮೇಲೆ ಏನಾದರೂ ಕೇಳಿದ್ರೆ ವೆರಿ ರೂಡು, ಸ್ಟಾಫು ಏನು ಫ್ರೆಂಡ್ಲಿ ಇಲ್ಲ. ವರ್ಸ್ಟ್ ಅಂದರೆ ವರ್ಸ್ಟು, ಸಖತ್ತು ಬೇಜಾರಾಗೋಯ್ತು ಇಲ್ಲಿಗೆ ಬಂದಮೇಲೆ. ಇನ್ನೊಂದು ನೋಡಿದ್ವಿ ಅಲ್ಲಿ ಹೋಟೆಲ್ ರೆಸಾರ್ಟ್, ಏನು ರೆಸಾರ್ಟ್ ಅಂದರೆ ಸ್ವಾತಿ ರೆಸಾರ್ಟ್ ಏನೋ ನೋಡಿದ್ವಿ. ಫಸ್ಟ್ ಹೋಗಿದ್ದಿದ್ದು ಸ್ವಾತಿನಾ ಏನು, ಯಾವುದೋ ಒಂದು ರೆಸಾರ್ಟಿಗೆ ಹೋಗಿದ್ವಿ ಆ್ಯಕ್ಚುಲಿ. ಅಲ್ಲಿ ಚೆನ್ನಾಗಿತ್ತು. ಇಲ್ಲಿ 3,500 ತೊಗೊಂಡ್ರು, ಅಲ್ಲಿ 5,000 ರೂಪಾಯಿ. ಸೀಮಾ ರೆಸಾರ್ಟ್ಸ್. ಸೊ ಅಲ್ಲಿ 5,000 ರೂಪಾಯಿ ಅಂತ ಹೇಳಿದ್ರು. ಸೊ ಇಲ್ಲಿ 3,500 ರೂಪಾಯಿ ಕೊಡ್ತಾಯಿದ್ದಾರಲ್ಲ, ಚೆನ್ನಾಗಿರ್ಬೋದು ಅಂತ ಹೊರಗಡೆಯಿಂದ ಚೆನ್ನಾಗಿದೆ ಅಂತ ಬಂದ್ವಿ. ಬಟ್ ವೆರಿ ರೂಡು ಯಾರೋ ಸ್ಟಾಫು. ಅದಾದಮೇಲೆ ಏನೂ ಚೆನ್ನಾಗಿಲ್ಲ. ರೂಮ್ಸ್ ಅಂತೂ ಫುಲ್ಲು ಜಿರಳೆಗಳು. ಆಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿಲ್ಲ, ಪಿಲ್ಲೋದು ಕವರ್ಸ್ ಚೇಂಜ್ ಮಾಡಿಲ್ಲ. ಏನು ಹೇಳಿದ್ರೆ ನಮ್ಮ ಹೋಟ್ಲ್ ಇರೋದೇ ಹಿಂಗೆ, ಏನೂ ಮಾಡೋಕ್ಕಾಗಲ್ಲ, ಇರೋಂಗಿದ್ರೆ ಇರಿ ಅಂತಾರೆ. ಈ ಥರ ಸ್ಟಾಫ್ಸ್ ಇಲ್ಲಿ. ದಯವಿಟ್ಟು ನೀವೇನಾದರೂ ಈ ಕಡೆ ಬಂದರೆ ಈ ಒಂದು ಇದರಲ್ಲಿ ಇರಬೇಡಿ. ಕೊಡಿ ಇಲ್ಲಿ ಇದೆ ಟ್ರ್ಯಾಕ್, ಯಾರೋ ಟ್ರ್ಯಾಕ್ ಮೇಲೆ ಕೂತ್ಕೊಬಿಟ್ಟವನೆ. ಬೀಚ್ ಆಗಿದ್ದೀವಿ ನಾವು ಮತೀರನ್ ಹಿಲ್ ಸ್ಟೇಷನ್ ಹತ್ರ. ಇನ್ನೊಂದು 4 ಕಿಲೋಮೀಟ್ರ್ ಇದೆ. ಇದು ಪಾರ್ಕಿಂಗ್ ಲಾಟು. ಇಲ್ಲೆಲ್ಲ ನೋಡಿ ಹೆಂಗೆ ಗಲೀಜು ಮಾಡಿದ್ದಾರೆ ಅಂತ. ಬ್ಯೂಟಿಫುಲ್ ಲೊಕೇಶನ್ನು, ಬಟ್ ಫುಲ್ ಗಲೀಜಾಗಿದೆ. ಟೂರಿಸ್ಟ್ ಸ್ಪಾಟ್ ಅಂದರೆ ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಸ್ಪಾಟ್ ಅಂದರೆ ಈ ಥರ ಎಲ್ಲ ಗಲೀಜಾಗುತ್ತೆ. ಬಟ್ ಅದನ್ನು ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದು ಗೌರ್ಮೆಂಟ್ ಅವರು ಪ್ಲ್ಯಾನ್ ಮಾಡಬೇಕು. ಜನ ಬಂದೇ ಬರ್ತಾರೆ. ಝೀರೋ ಪ್ಲಾಸ್ಟಿಕ್ ಝೋನ್, ಈಕೋ ಫ್ರೆಂಡ್ಲಿ ಝೋನ್ ಅಂತ ಹೇಳ್ತಾರೆ. ಕೆಳಗಡೆ ನೋಡಿದ್ರೆ ಹಿಂಗೈತಲ್ಲ ಗುರು. Go back to Bangalore. Kasturi, okay. Where you want to go? I can't see this garbage shit. Oh. I want to go immediately to Bangalore. You want to go to immediately to Bangalore? Yeah. Okay. So. What is this nonsense people, yeah? Oh, you speak very good English, man. Yeah. One time I studied in London. Huh? You study in London? Yeah. One time. One Only. time. Which time? In my education time. Education. One time education time. ನಾನು ಮೆಂಟ್ಲಾಗಿ ಹೋಗ್ತಿದ್ದೆ. ವೆರಿ ನೈಸ್. I studied in Oxford. Oxford Dictionary. Oxford University. Yeah. Oxford Dictionary, no? No, yeah, I know I have the Oxford Dictionary, but I studied in Oxford University. University, wow. ಇವ್ರು ಹೆಂಗ್ ಕಂಡು ಹಿಡಿದ್ರೆ ದುರ್ಗಾ ಪರಮೇಶ್ವರಿ हमारे भाषा में ऊर दक्कल क्या इडली सांबर वड़ा सांबर है सब ಅನ್ನಂದು. ನಾನು ಹೆಂಗವ್ರನ್ನ ಕಂಡುಹಿಡಿದಿದ್ರೆ ಕಟೀಲ್ ದೇವರು ಅಲ್ಲಿ ದುರ್ಗಾ ಪರಮೇಶ್ವರಿ ಫೋಟೋ ನೋಡಿ ಕಂಡುಹಿಡಿದಿದ್ದು ಊರವರು ಅಂತ. ಸೂಪರ್, ಸಖತ್ ಖುಷಿ ಆಯ್ತು. ನಮ್ಮೂರವ್ರು ಎಲ್ಲರೂ ಸಿಕ್ಬಿಟ್ರೆ ಈ ತರ ಒಂದು ಸಣ್ಣ ಡೀಟೇಲ್ ಎಷ್ಟು ಮ್ಯಾಟರ್ ಆಗುತ್ತೆ ಅಂದ್ರೆ ನೋಡಿ ಒಂದು ಸ್ಮಾಲ್ ಒಂದು ಗೆಸ್ಟರ್ ನಮ್ಮ ಫೋಟೋ ನೋಡಿ ನಮ್ಮವರು ಅಂತ ಕಂಡುಹಿಡಿದ್ವಿ. ಜಾಲಿ. ಹೇಳಿಲ್ಲ ಅಂದ್ರೆ ಅವ್ರು ಹೇಳ್ತಿರ್ಲಿಲ್ಲ. ಅನ್ನ ಕುछ बोरे गाली भी नहीं दे रहे ना ಎಷ್ಟು ದಿನ ಇಂದ ಇಲ್ಲಿದ್ದೀರಾ? 37 ವರ್ಷ. This is a eco spot, eco point. That's why all vehicles are eco vehicles. North is eco vehicles. Okay. You observe that? I understand. Yes, you see, every vehicles are eco. This is a tourist vehicle, another company. Come now, there and all full taxis. Because, but we see this side. This is Garbage spot. Garbage spot. ಫಸ್ಟು ಪಾರ್ಕಿಂಗು, ಆಮೇಲೆ ಒಳಗಡೆ ಮನುಷ್ಯರು ಹೋಗೋದಕ್ಕೂ ಎಂಟ್ರಿ ಫೀಸು. ಓಕೆ. ಒಂದು ಪಾಯಿಂಟ್ಸ್ ಇದೆ ಇಲ್ಲಿ.
ಅದಕ್ಕೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಏನು ಗುರು ಇದು? ಓ ಮೈ ಗಾಡ್. ಓಕೆ, ಸೇಮ್ ನಮ್ಮ ಊಟಿ ಥರ ಇದೆ ಸ್ನೇಹಿತರೆ, ಸಖತ್ತಾಗಿದೆ. ನಂದಿ ಹಿಲ್ಸ್ ಥರ ಇದೆ, ಕರೆಕ್ಟ್, ನಂದಿ ಹಿಲ್ಸ್ ಥರ ಇದೆ. ಇಲ್ಲಿ ಕುದುರೆ ಫೆಸಿಲಿಟಿ ಕೂಡ ಇದೆ, ನೋಡ್ಬೋದು ಕುದುರೆಗಳು ಹೆಂಗಿದೆ ಅಂತೇಳಿ. ಫುಲ್ಲು ಕುದುರೆಗಳಿದೆ ನೋಡಿ. ಇಲ್ಲಿ ಯಾವುದೇ ಗಾಡಿಗಳು ಇಲ್ದಿರೋದ್ರಿಂದ ಗ್ಯಾಸ್ಗಳನ್ನೆಲ್ಲ ಹೆಂಗೆ ತೊಗೊಂಡೋಗ್ತಾರೋ ನೋಡಿ ಈ ಥರ ಗಾಡಿಗಳಲ್ಲಿ. ಸೊ ಯಾವುದೋ ಒಂದು ಪಾಯಿಂಟ್, ಕ್ಯಾ ಪಾಯಿಂಟ್ ಇದೆ? लेक सिलिया मंदिर, सिलिया, ये सिलिया बाद में आगे जाकर लॉर्ड पॉइंट सब इधर ही है. ओके, ಲೆಟ್ಸ್ ಗೋ. ನೋಡಿ ಇಲ್ಲೊಂದು ಚಿಕ್ಕ ಚೆಕ್ ಡ್ಯಾಮ್ ಥರ ನೀರು ಹರಿಯುತ್ತದೆ ಜಾಸ್ತಿಯಾಗಿ. ಓಕೆ, ನೋಡಿ ಸ್ನೇಹಿತರೆ ವ್ಯೂ ಹೆಂಗೆ ಹಾಕೋರೆ. ಅಯ್ಯೋ, ಎಲ್ಲ ಕಡೆನೂ ಹಿಂಗೆ ಇದೆ ಸ್ನೇಹಿತರೆ, ಸಕ್ಕದು ಇದಾಗ್ತದೆ ಬೈಕ್. ಒಳ್ಳೊಳ್ಳೆ ಪ್ಲೇಸಸ್ಗಳಿದೆ ಸ್ನೇಹಿತರೆ ಇಲ್ಲಿ ಮಾಥೇರಾನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಫುಲ್ಲು ಫಾಗ್ ಆಗಿದೆ. ಬಟ್ ಪ್ಲೇಸ್ನ ಮಾತ್ರ ತುಂಬ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಮೇಂಟೆನೆನ್ಸು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಮೇಂಟೈನ್ ಮಾಡಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನನಗಿದು. ಸಾಕಾಗಿದೆ ಬೈಸ್, ವ್ಯೂ ಪಾಯಿಂಟ್ ಮಾತ್ರ. ಅಯ್ಯೋ ಯಪ್ಪ, ಅಯ್ಯೋ ಸಾಕಾಗಿದೆ ನೋಡಿ ವ್ಯೂ. ಸ್ನೇಹಿತರೆ ಈ ಸೀಸನಲ್ಲಿ ಏನೂ ಕಾಣಿಸಿಲ್ಲ ನಮಗಂತೂ ವ್ಯೂ. ಇವಾಗ ಮ್ಯೂಸಿಯಂ ಹತ್ರ ನೋಡೋಣ ಅಂತ, ಹಳೇ ಕಾಲದ್ದು ಮ್ಯೂಸಿಯಂ ನೋಡೋಕೆ ಹೋಗ್ತಿದ್ದೀವಿ. ಹೋಗೋಣ, ಲೆಟ್ಸ್ ಗೋ. ಸುಮ್ಮನೆ ಇಟ್ಟವ್ರ ಏನೋ ಗೊತ್ತಾಗ್ತಾಯಿಲ್ಲ. ತಲೆಗೆಲ್ಲ ಹಾಕಿರೋದು ಇದೆಲ್ಲ ಇದೆ, ಏನೋ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಕಟಾರ್, ಟೈಗರ್ ನೈಫ್. ಒಬ್ಬೊಬ್ಬೊಬ್ಬ ಓಹ್, ಹೊಸ ಎಲ್ಲ ಮಾಡಿರೋದು ನೋಡಿ, ಏನ್ ನೀಟಾಗಿದೆ ಇವೆಲ್ಲ. ಎಲ್ಲ ಆ ಥರ ರೆಪ್ಲಿಕಾ ಮಾಡ್ಕೊಂಡಿರೋದು ಇವರು. ಶಿವಾಜಿ ಮಹಾರಾಜ್ ಇಲ್ಲಿ ಹಿಂಗೆಲ್ಲ ಇರ್ತಾರೆ. ಕೆಲವೊಂದು ಐಟಮ್ಗಳು ಹಳೆವಿದಾವೆ, ಏನು ಹಳೆ ಯಾರೋ ಬಂದಿದೆ. ಈ CCTV ಇದೆ ಎಲ್ಲ ಕಡೆ. ವಾ, ಏನಿದು? ಏನು ಬೀಳ್ತಾಯಿದೆ ಇದು? ಕ್ಯಾನನ್ನು ಬರಲ್ಲ ಅಂದ್ಬಿಟ್ಟು. ಹೌದಾ? ಎಲ್ಲ ರಿಪ್ಲಿಕಾ ಬೈ. ಭಾಸ್ಕರ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಿದೆ. ಜಾಲಿ ಬೈ, ಜಾಲಿ ಬೈ, ಟೆನ್ಷನ್ ಆಗ್ತಿದ್ಯಾ ಬೈ? ಈ ಕಡೆ ನೋಡ್ಬೇಕು, ಯಾಕೆ ಅಷ್ಟೊಂದು ಸೀರಿಯಸ್ಸು? ಟ್ರೈನ್ ಬಂತು, ಡೀಸೆಲ್ದು. ವಾವ್, ನೇರಲ್, ಮತ್ತಿರನ್ ನೇರಲ್. ಬ್ಯೂಟಿ ಬ್ಯೂಟಿ. ಸೊ ಇವಾಗ ಮತ್ತಿರೊಂದು ಟಾಯ್ ಟ್ರೈನ್ ಇದೆ, ಹತ್ತಿದ್ದೀವಿ. ಸೊ ಒಬ್ರಿಗೆ ಎಷ್ಟು ಟಿಕೆಟ್ ಇದು? 330 ರೂಪಾಯಿ, 6 ಜನಕ್ಕೆ. ಯಾವ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ, ಇದ್ರಲ್ಲಿ ಏನೋ ಕಾಸು ಗೀಸು ಏನೋ ಹಾಕಿಲ್ಲ. ಹಾಕಿರ್ತಾರೆ, ನಮ್ಗೆ ಗೊತ್ತಾಗ್ತಲ್ಲ ಅಷ್ಟೇ. ಪ್ರೈವೇಟ್ ಅಲ್ಲಿ ಒಬ್ಬ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇದು. ಇನ್ನೇನು ಸೆಂಟ್ರಲ್ ಇದು, ಇಂಡಿಯನ್ ರೈಲ್ವೇಸ್ ಇದೆ, ಅದಕ್ಕೆ ಈ ಥರ ಟಿಕೆಟು. ಸೊ ಟ್ರೈನ್ ಇನ್ನೂ ಹೊರಟಿಲ್ಲ, ನೋಡ್ಬೋದು. ಚಿಕ್ಕದು, 2 ಸೀಟ್ ಇದೆ. ಒಳಗಡೆ ಕೈ ಹಾಕ್ಬಿಟ್ಟು ಎತ್ಬಿಡ್ತಾನೆ. ಹೊಡ್ತು
ಅವ್ರಿಗೆ ಹೊರಟು ಟ್ರೈನ್ ಹೊರಟು ಫೈನಲಿ. ಜಾಲಿ ಫುಲ್ ಜಾಲಿ. ವಾವ್, ಏನು ಸ್ಲೋ ಆಗಿ ಹೋಗ್ತಾಯಿದೆ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನೋಡಿ ಮತ್ತಿರನ್ ಹಳ್ಳಿ ಇದೆ ಆ್ಯಕ್ಚುಲಿ, ನೋಡಿ ಹೆಂಗಿದೆ, ಫುಲ್ಲು ಹಳ್ಳಿ ನೋಡಿ ಹೆಂಗಿದೆ, ಫುಲ್ಲು ಹಳ್ಳಿ ಇದು. ವಾವ್, ಓ ಮೈ ಗಾಡ್, ಬ್ಯೂಟಿ. ಟ್ರೆಕ್ಕಿಂಗು ಮಾಡ್ತಾವ್ ಕೆಲವರು. ರೀಚ್ ಆದ್ವಿ ಅಮನ್ ಲಾಡ್ಜ್ ಸ್ಟೇಷನ್ಗೆ. ಸೊ ಏನೊಂದು 10 ಮಿನಿಟ್ಸ್ ಜರ್ನಿ ಅಷ್ಟೇ. ಸೊ ಒಬ್ಬರಿಗೆ 55 ರೂಪೀಸ್ ತೊಗೋತಾರೆ. ನೋಡ್ಬೋದು ಟ್ರೈನ್ ಎಷ್ಟು ಚಿಕ್ಕ ಟ್ರ್ಯಾಕ್ ಇದೆ ನೋಡಿ, ಎಷ್ಟು ದೊಡ್ಡ ಟ್ರೈನು. ಹಾಂ, ಸೂಪರ್ ಆಗಿದೆ ಒಟ್ಟಿನಲ್ಲಿ, ಒಳ್ಳೆ ಎಕ್ಸ್ಪೀರಿಯೆನ್ಸು ಅಷ್ಟೇ, ಇನ್ನೇನಿಲ್ಲ. ಬ್ಯೂಟಿ. ಸೊ ಮತ್ತಿರಂಗೆ ಬಂದರೆ ಏನು ಗೊತ್ತಾ ಸ್ನೇಹಿತರೆ, ಸುಮ್ಮನೆ ಇದರಲ್ಲಿ ಕುದುರೆಯಲ್ಲಿ ಇದರಲ್ಲೆಲ್ಲ ಹೋಗಬೇಡಿ, ನಡ್ಕೊಂಡು ಹೋಗಿ. ಇಲ್ಲಾಂದರೆ ಈ ಥರ ಟ್ರೈನ್ ಇರುತ್ತೆ, ಅಮನ್ ಲಾಡ್ಜಿಂದ ಮತ್ತಿರೋವರೆಗೂ ನಿಮಗೆ ಟ್ರೈನ್ ಇರುತ್ತೆ. ಅಲ್ಲಿವರೆಗೂ ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿ ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿ. ಸುಮ್ಮನೆ ಕುದುರೆದು ಸುಮ್ಮನೆ ಸ್ಕ್ಯಾಮು, 1600 ರೂಪಾಯಿ ತೊಗೊಂಡ್ರು, ನಮಗೆ ಏನೂ ಇಲ್ಲ, ಏನೂ ನೋಡೋಕ್ಕಾಗಿಲ್ಲ. ಏಕೆಂದರೆ ನಾವು ಹೋದಾಗ ಫುಲ್ಲು ಕ್ಲೋಸು. ಅವ್ರೇನು ಹೇಳ್ತಾರೆ, ನಿಮಗೆ ಸ್ಟಾರ್ಟಿಂಗಲ್ಲಿ 10 ಪಾಯಿಂಟ್ ತೋರಿಸ್ತೀನಿ, 15 ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಒಂದು ಜಾಗಕ್ಕೆ ಬಿಟ್ಟರೆ ನಿಮಗೆ ಅಲ್ಲೇ 4 ಪಾಯಿಂಟ್ ಇರುತ್ತೆ, ಅಲ್ಲೇ 4 ಇರುತ್ತೆ. ಇನ್ನೊಂದು ಪಾಯಿಂಟ್ಗೆ ಹೋದರೆ ಅಲ್ಲೊಂದು 5 ಪಾಯಿಂಟು, ನೀವೇ ನಡ್ಕೊಂಡು ಓಡಾಡಬೇಕು, ಮುಗೀತಷ್ಟೇ, ಬೇರೆ ಏನೂ ಇಲ್ಲ. 2 ಪಾಯಿಂಟ್ಗೆ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ, ನಂಗೆ ಗೊತ್ತಿರೋ 2.3 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಅಷ್ಟೇ. ಆರಾಮಾಗಿ ನಾವೇ ನೋಡ್ಕೊಂಬರ್ಬೋದು ಅದನ್ನೆಲ್ಲ. ಸುಮ್ಮನೆ ದುಡ್ಡು ವೇಸ್ಟು. ಟ್ರೈನಲ್ಲಿ ಹೋಗಿ ಇಲ್ಲಿಂದ ಮಳೆಗಾಲದಲ್ಲಿ ಕೆಳಗಡೆಯಿಂದ ನೇರಲ್ಲಿಂದ ಮತ್ತಿರನ್ಗೆ ಟ್ರೈನ್ ಇರೋದಿಲ್ಲ, ಕ್ಲೋಸ್ ಇರುತ್ತೆ. ಸೊ ಮಳೆಗಾಲ ಎಲ್ಲ ನಿಂತು ದೀಪಾವಳಿ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಇದೊಂದು 2 ತಿಂಗಳಂತೆ ಅಂತ ಹೇಳಿದ್ರು. ಸೊ ಅವಾಗ ಅಲ್ಲಿವರೆಗೂ ಅಮನ್ ಲಾಡ್ಜಿಂದ ಜಸ್ಟ್ ನೇರಲ್ವರೆಗೂ, ನೇರಲ್ ಅಂತೀನಿ, ಮತ್ತಿರನ್ವರೆಗೂ ಟ್ರೈನ್ ಇರುತ್ತೆ. ಆರಾಮಾಗಿ ಓಡಾಡ್ಬೋದು ನೀವು, ಜಾಲಿ. ಇಷ್ಟೊತ್ತು ಆನ್ ಇಟ್ಟರು, ಅದಕ್ಕೆ ಆಫ್ ಮಾಡಿದೆ. ಇಲ್ಲ, ಇವಾಗ ಯಾಕೋ ಇಷ್ಟೊಂದು ಆಗ್ತಿದ್ಯಾ, ಅವ್ನಿಗೇನೋ ಆಗ್ತೈತೆ ಇವತ್ತು, ಗೊತ್ತಾಗ್ತಿಲ್ಲ. ನಾಚ್ಕೋತದ್ದು ನಾಚ್ಕೋತಾನ ತುಂಬ ಅವನು. ನೋಡು ಇಲ್ಲಿ ಕಂಡೇ ಬಿಡ್ತಾ ಇಲ್ಲ. ಇಲ್ಲಿ ನೋಡು, ನಾಚ್ಕೋಬೇಡ. ಹುಟ್ಟಿದ ದೇಶದ ಬೆಂಕಿ ಮತ್ತಿರನ್ನ ಇನ್ನೊಂದು ಮುಖ ನೋಡ್ಕೊಂಬಿಡಿ. ಏನಲ್ಲ MTDC, ಮೈ ಗಾಡ್. ಹೊಲ ಘಾಟ್ ಹತ್ರ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು, ಅದಾದ ಮೇಲೆ ಕಂಡಾಲ ಘಾಟ್ ಹತ್ರ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು, ಅದಾದಮೇಲೆ ಇವಾಗ ನಾವು ರೀಚ್ ಆಗಿದ್ದೀವಿ ಆಂಬಿ ವ್ಯಾಲಿಗೆ. ಸೊ ಇವತ್ತು ಇಲ್ಲಿ ರ್ಯಾಲಿ ಇತ್ತು, ಚಲೋ ಮುಂಬೈ ಅಂತ ಹೇಳ್ಬಿಟ್ಟು ಏನೋ ರ್ಯಾಲಿ ಇತ್ತು. ಸೊ ಅದರಿಂದ ತುಂಬ ಟ್ರಾಫಿಕ್ ಇತ್ತು, ಪ್ಲಸ್ ಊಟ ಬೇರೆ ಮಾಡಿಲ್ಲ. ಇದೊಂದು ಹೋಮ್ ಸ್ಟೇ ಮಾಡಿದ್ದೀವಿ, ಸಖತ್ತಾಗಿದೆ. ಸೊ ಗ್ರೀನ್ ಫಾಗ್ ಅಂಥೇಳಿ. ಸೊ ಆಂಬಿ ವ್ಯಾಲಿಲಿ ನೋಡಿ ಈ ಥರ ಇದೆ, ಡಾರ್ಮೆಟ್ರಿ ಟೈಪ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಜಾಗ. ತುಂಬ ಚಳಿ ಇದೆ ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಮತ್ತು ಇವತ್ತಿನ ಜಾಗ ಮಾಥಿರನ್ ತುಂಬ ಚೆನ್ನಾಗಿತ್ತು, ಬಟ್ ತುಂಬ ಗಲೀಜಾಗಿದೆ. ಪ್ಲಸ್ ಫುಲ್ ಫಾಗ್ ಇದ್ದಿದ್ದನ್ನ ಏನೂ ನೋಡೋಕ್ಕಾಗಿಲ್ಲ. ಫಾಗ್ ಇಲ್ಲ ಅಂದಿದ್ರೆ ಒಳ್ಳೊಳ್ಳೆ ಪ್ಲೇಸಸ್ಗಳನ್ನ ಅಲ್ಲೂ ಕೂಡ ನೋಡ್ಬೋದಾಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ನೀವೇನಾದರೂ ಬರ್ತಾಯಿದ್ರೆ ಹಾರ್ಸ್ ಅವ್ರು ತುಂಬ ಸ್ಕ್ಯಾಮ್ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಎಲೆಕ್ಟ್ರಿಕ್ ಆಟೋ ಅದರಿಂದ ಹೋಗೋದನ್ನ ಆಫ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಆಪ್ಷನ್ನು, ಸಜೆಷನ್ ಅಷ್ಟೇ, ಬೇರೇನಿಲ್ಲ. ಅದಾದ ನಂತರ ಟ್ರೈನ್ ಬಗ್ಗೆ ಬಂದರೆ ಮಾನ್ಸೂನಲ್ಲಿ ಯಾವುದೇ ರೀತಿ ಟಾಯ್ ಟ್ರೈನ್ ಇರೋದಿಲ್ಲ ಮಾಥಿರನಲ್ಲಿ. ಇರುತ್ತೆ ಎಲ್ಲಿಂದ ಅಂತ ಹೇಳಿದ್ರೆ ಅಮನ್ ಲಾಡ್ಜಿಂದ ಜಸ್ಟ್ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅದೊಂದು ಚೆನ್ನಾಗಿರುತ್ತೆ. ಅದಾದಮೇಲೆ ಗಣಪತಿದೊಂದು ಸ್ಟ್ಯಾಚು ಇದೆ, ಸೊ ಅಲ್ಲೂ ಕೂಡ ನೀವು ಟ್ರಕ್ ಮಾಡ್ಬೋದು. ಒಂದು 1 ಅವರ್ ಟ್ರಕ್ ಇರುತ್ತೆ, 1.5 ಅವರ್ ಟ್ರಕ್ ಇರುತ್ತೆ. ಸೊ ಹೋಗೋಕ್ಕೆ 1.5 ಅವರ್, ಬರೋಕ್ಕೆ 1.5 ಅವರ್ ಟ್ರಕ್ ಇರುತ್ತೆ. ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಬೇಕು, ಅದು ಚೆನ್ನಾಗಿದೆ ಜಾಗ ನೋಡೋದಕ್ಕೆ. ಸೊ ನಾವು ಹೋಗಲಿಲ್ಲ ಅಲ್ಲಿಗೆ, ಏನಕ್ಕೆ ಅಂತಂದರೆ ಏನೂ ಕಾಣಿಸಲ್ಲ ಅಂತ ಹೇಳಿದ್ರು, ವೇಸ್ಟ್ ಅಂತೇಳಿ ನಾವು ಹೋಗೋಕ್ಕೂ ಆಗಲಿಲ್ಲ, ಇರಲಿ. ಸೊ ಮಾಥಿರನ್ ಚೆನ್ನಾಗಿದೆ, ತುಂಬ ಗಲೀಜಿದೆ, ನೋಡ್ಕೊಂಡು ಬನ್ನಿ, ಪ್ಲ್ಯಾನ್ ಮಾಡ್ಕೊಂಡು ನೀವು. ಸೊ ತುಂಬ ಬ್ರಿಟಿಷ್ ಅವರು ಕಾಲದಿಂದ ಇರ್ತಕ್ಕಂಥದ್ದು ಈ ಜಾಗ, ಮಾಥಿರನ್ ಅನ್ನೋ ಹಿಲ್ ಸ್ಟೇಷನು. ಸೊ ಇಲ್ಲಿ ತುಂಬ ಬಿಸಿಲಿದ್ದಾಗ, ಸೊ ಇಲ್ಲಿ ಆಪ್ಷನಲ್ ಆಗಿ ಎಲ್ಲ ಕಡೆಯೂ ಹಂಗೇನೆ ಬ್ರಿಟಿಷರ್ಸ್ ಅವ್ರು ಮಾಡ್ಕೊಂಡಿರೋದು, ಊಟಿ ಆಗಿರ್ಬೋದು ಎಲ್ಲರೂ. ಸೊ ಆ ಥರ ಇದು. ಓಕೆ, ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ನಾವು ಇವತ್ತಿದ್ದೀವಿ ಆಂಬಿ ವ್ಯಾಲಿಲಿ.
ಸೊ ಆಂಬಿ ವ್ಯಾಲಿಯಿಂದ ಬಾಯ್ ಹೇಳ್ತಾ ನಾಳೆ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ, ಶುಭ ದಿನ ಸ್ನೇಹಿತರೆ.